ಒಂದು ಫಂಕ್ಷನಿಗೆ ಹೋದಾಗ ಅಥವಾ ಒಂದು ಸಭೆಯಲ್ಲಿ ಹೋದಂಥ ಸಂದರ್ಭದಲ್ಲಿ ಎಲ್ಲ ಪಕ್ಷದವರು ಬರ್ತಾರೆ. ಉದಾಹರಣೆ ರಾಘವೇಂದ್ರ ನಾವು ಇಲ್ಲ ಫಂಕ್ಷನಲ್ಲಿ ಎಷ್ಟೋ ಸರಿ ಬೆರಿತೀವಿ, ಯಡಿಯೂರಪ್ಪನವರು ನಾವು ಸೇರ್ತೀವಿ. ಹಾಗಂತ ಹೇಳಿ ರಾಜಕೀಯ ಮಾಡೋದು ಇದು ತಪ್ಪಾಗುತ್ತೆ. ಅವ್ರು ಕರೆದಿದ್ದಾರೆ ಜಂಗಿ ಅಂತ ಅವರು ಏನು ಸ್ವಾಮೀಜಿಯವರು ಈಶಾ ಫೌಂಡೇಶನ್ ಅವರು ಕರೆದಿದ್ದಾರೆ, ಇವರು ಹೋಗಿದ್ದಾರೆ, ಅಮಿತ್ ಶಾನು ಬಂದಿದ್ದಾರೆ. ಅದರಲ್ಲಿ ಏನಿದೆ ರಾಜಕೀಯ? ನೋಡಿ, ಇಂಥವೆಲ್ಲ ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ತಲೆ ಹಾಕೋದು ಚಿಂತನೆ ಇದೆ. ಅವ್ರ ಕಾರ್ಯಕ್ರಮಕ್ಕೆ ಹೋಗಬಾರ್ದು ಅಂತ ಏನು ಮಾಡೋಕ್ಕಾಗಲ್ಲ. ಒಂದೊಂದ್ಸರಿ ನಾವು ಹೋಗಿರ್ತೀವಲ್ಲ, ಒಂದೊಂದ್ಸರಿ RSS ಅವರು ಏನು BJP ಜೊತೆಗೆ ಎಲ್ಲರೂ ಇರೋದಲ್ಲ, ಅವ್ರದ್ದು ತತ್ವ ಬೇರೆ ಇರ್ಬೋದು. BJPಗೆ RSS ಅದರಲ್ಲಿ ಎರಡು ವರ್ಗಿದೆ. ಪಕ್ಕ RSS BJP ಜಂಟಿಯಾಗಿ ಇರ್ತಾರೆ. ಅವರು ಎರಡು ಚಟಿ ಹಾಕೊಂಡವ್ರು ಬೇರೆ ಇರ್ತಾರೆ, ಅದು ಬೇರೆ. ಇವ್ರು ಬೇರೆ ಇರ್ತಾರೆ. ಇವ್ರು RSS ಕೆಲವರು ಇರ್ತಾರೆ. ಈಗ ನಮ್ಮಲ್ಲೂ ಭಾಳ ಜನ ಇದ್ದಾರೆ, RSS ಇದ್ದಾರೆ. ಅವ್ರು ಹೋದ್ಸರಿ ನನಗೆ ಓಟ್ ಕೊಟ್ಟರು. ಯಾಕೆ ಹೇಳಿ? ಅವ್ರು BJP ಕೊಡ್ಬೋದಿತ್ತಲ್ಲ. ಹಾಗೆ ಅವರು ಒಂದು ಸಭೆಗೆ ಕರೆದಾಗ ಆವಾಗ ಸ್ವಾಭಾವಿಕವಾಗಿ ಹೋಗಿದ್ದಾರೆ. ಕುಂಭಮೇಳಕ್ಕೂ ಹೋಗಿದ್ದರು DK ಶಿವಕುಮಾರ್. ಕುಂಭಮೇಳಕ್ಕೆ ಹೋದರೆ ತಪ್ಪ? ಅಲ್ಲಿ ಕಾಂಗ್ರೆಸ್ನವ್ರು ಕುಂಭಮೇಳಕ್ಕೆ ಎಷ್ಟು ಜನ ಹೋಗಿಲ್ಲ? ಇಲ್ಲಿದ್ದವರು ಸುಮಾರು ಜನ ಎಲ್ಲ ಹೋಗಿ ಬಂದ್ದಾರೆ, ಎಲ್ಲರೂ ಹೋಗಿದ್ದಾರೆ. ಇದನ್ನು ಕಾಂಗ್ರೆಸ್ BJP ಅನ್ನೋ ಪ್ರಶ್ನೆ ಇದೆಯಾ? ಅವರವ್ರ ಭಾವನೆ ರೀ. ಅವರು ಯಾರು ಹೋಗೋದವ್ರು ಹೋಗ್ಬೋದು. ಇದಕ್ಕೆ ಬಣ್ಣ ಹಚ್ಚುವಂಥ ಕೆಲಸ ನಿಜವಾಗಲೂ ಅಲ್ಲ. ಇದು ನಾನಂತೂ ಒಪ್ಪೋದಿಲ್ಲ ಇದಕ್ಕೆ. ಯಾಕೆಂದರೆ DK ಶಿವಕುಮಾರ್ ಅವರು ಈ ರಾಜ್ಯ ಕಂಡಂತೆ ಈ ಸೇರಿಯ ಚುನಾವಣೆಯಲ್ಲಿ ಅತ್ಯಂತ ಯಶಸ್ವಿ ಕಾರ್ಯಕ್ರಮ ಮಾಡಿ ಇವತ್ತು ಅಧ್ಯಕ್ಷರಾಗಿ ಇವತ್ತು ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿದ್ದಾರೆ. ಖಂಡಿತ ಒಳ್ಳೆ ಕೆಲಸ ಮಾಡಿದ್ದಾರೆ. ಮತ್ತು ಅವರು ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ಎಲ್ಲ ಜನಾಂಗನ ತೆಗೆದುಕೊಂಡು ಈ ಸೇರಿ ಒಳ್ಳೆ ಹೈಯೆಸ್ಟ್ ಲೀಡ್ ಬರೋಂಗೆ ಅವರು ಮುಖ್ಯಮಂತ್ರಿಗಳು ತಗೊಬಂದಿದ್ದಾರೆ. ಇವತ್ತು ಏನು ಸಣ್ಣ ವ್ಯತ್ಯಾಸಗಳನ್ನೆಲ್ಲ ಸಣ್ಣ ಪುಟ್ಟದಕ್ಕೆಲ್ಲ ಕಾರಣಗಳು ಕೊಡೋದು ತಪ್ಪಾಗುತ್ತೆ ಅನ್ಸುತ್ತೆ. ನಿಮ್ಮ ಪಕ್ಷದಲ್ಲೇ ಗೊಂದಲ ಮೂಡಿಸ್ತಾರೆ. ಏನು ಎಲ್ಲ ಪಕ್ಷದಲ್ಲೂ ಇದೆ. ಈಗ ನಮ್ಮ ಪಕ್ಷದಲ್ಲೇ ಬಿಡಲಿ, ನಮ್ಮ ಪಕ್ಷ ಇಲ್ಲಿ ಬಿದ್ದಿದ್ರೆ ಅವ್ರ ಪಕ್ಷದಲ್ಲಿ ಹೆಗಣನೇ ಬಿದ್ದಿದೆ. ಒಳ್ಳೆ ಕಥೆ ಆಯ್ತಲ್ಲ. ಈಗ ನಮ್ದು ಏನಿದೆ, ನಮ್ದು ಇದ್ದೇ ಇರುತ್ತೆ. ಬಟ್ ಅವ್ರ ಪಕ್ಷದಲ್ಲಿ ಏನಾಗಿದೆ ಹೇಳಿ? ಅಧ್ಯಕ್ಷನ ಇಳಿಸ್ಬೇಕಂತ ಅವರು ಎಷ್ಟು ಹಠ ಹಿಡಿದು ಎಷ್ಟು ಸಭೆ ಮಾಡ್ತಾಯಿದ್ದಾರೆ, ಇವರೂ ಮಾಡ್ತಾಯಿದ್ದಾರೆ. ಏನು ನೀವು ಮಾಡಬೇಡ್ರಪ್ಪ ಅಂತ ಅವರು ಹೇಳ್ತಾ ಇದ್ದಾರೆ. ಹಾಗಾಗಿ ವಿಜೇಂದ್ರದ್ದು ಅಷ್ಟೇ ಅವ್ರದ್ದು ಪಕ್ಷದಲ್ಲಿ ದೊಡ್ಡ ಮಟ್ಟದ ಗೊಂದಲ ಇದೆ. ನಮ್ಮಲ್ಲಿ ಇದೆ ಗೊಂದಲ, ಇಲ್ಲ ಅಂತಲ್ಲ. ಸಣ್ಣ ಪುಟ್ಟ ಗೊಂದಲಗಳು ರಾಜ್ಯದಲ್ಲಿ ಇರುವಂಥ ಸಂದರ್ಭದಲ್ಲಿ, ಅಧಿಕಾರ ಬಂದಂಥ ಸಂದರ್ಭದಲ್ಲಿ ಇವೆಲ್ಲ ವ್ಯತ್ಯಾಸಗಳು ಇದ್ದೇ ಇರ್ತದೆ. ಆದರೆ ಸರಿದೂಗಿಸಿ ಹೋಗಲಿಕ್ಕೆ ಬಲಿಷ್ಠವಾದಂಥ ನಮ್ಮ ಕೇಂದ್ರದ ನಾಯಕರು ಇದ್ದಾರೆ, ಮಾಡ್ತಾರೆ. ಸರ್, CM